ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಒಂದು ಮೆಟರ್ನಿಟಿ ಶೂಟಿಗೆ ಬಂದಿದ್ದೀವಿ. ದೀಪಕ್ ಅವರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ನಾನು ಯುಕ್ತ ಕೂಡ ಬಂದಿದ್ದೀವಿ ಅವ್ರ ಜೊತೆ. ಸೊ ಇದೊಂದು ಒಳ್ಳೆ ಪ್ಲೇಸು, ಹೆಸರುಗಳೆಲ್ಲ ಬೇಜಾರು ಮಾಡ್ಕೊಬೇಡಿ, ಚೆನ್ನಾಗಿದೆ ಪ್ಲೇಸು. ಸೊ ಇಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ನಾನು ನವಿಲ್ಗೆ ಹೋಗ್ತಿದ್ದೆ ನೋಡಲ್ಲಿ, ಅದಾ ನೋಡೋದಕ್ಕೆ ಹೋಗ್ತಾ ಇದ್ದಲ್ಲ ನವಿಲು, ಅದೇ ಹೌದಾ? ಅಲ್ಲಪ್ಪ ಅದ ವಾ ಚಂದ ಕಥನ ಐತಿಗ. ಯುಕ್ತಂದು ಪಿಕ್ನಿಕ್ ಅಂತ ನೋಡಿ ಎಲ್ಲ ತಗೊಬಂದಿದ್ದಾಳೆ, ಟಾಯ್ಸು ಮತ್ತು ತಿನ್ನೋಕೆ ಎಲ್ಲ ತಗೊಬಂದ್ಕೊಂಡಿದ್ದಾಳೆ. ಇದ್ರ ಕಡೆ ಹೊತ್ಕೊ ಹೋಗೋಲ್ರು ಹೇಳ ಗೊತ್ತಿಲ್ಲ ಬರ್ರಿ. ಥ್ಯಾಂಕ್ ಯು. ಹಿಂಗಿದೆ ಬೆಟ್ಟ ನೋಡಿ, ಸಖತ್ತಾಗಿದೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಒಳ್ಳೆ ಮಿನಿ ಟ್ರೆಕ್ಕಿಂಗ್ ಥರ ಆಗುತ್ತೆ, ತುಂಬಾ ಚೆನ್ನಾಗಿದೆ ಪ್ಲೇಸು. ಒಂದೇ ಪ್ಲೇಸಲ್ಲಿ 3 ವ್ಯೂ ಪಾಯಿಂಟ್ ಇದೆ. ಸೊ ನಾನು ಮತ್ತೆರಡು ಗುಡ್ಡನ ನೋಡ್ಕೊಂಡು ಬರೋಣ ಅಂತ ಬಂದೆ. ಯುಕ್ತ ಅರ್ಧದವರೆಗೆ ಬಂದು ಮತ್ತೆ ವಾಪಸ್ ಓಡೋದ್ಲು, ಅಪ್ಪನ ಜೊತೆ ಇರ್ತೀನಿ ಅಂತ. ಎಲ್ಲ ನೋಡಿ ಬಿಕ್ಕೆ ಗಿಡಗಳು, ಬಿಕ್ಕೆ ಹಣ್ಣಾಗುತ್ತೆ ಇದರಲ್ಲಿ. ಮಳೆಗಾಲ ಅಂತಲೇ ಅನಿಸ್ತಾ ಇರಲಿಲ್ಲ, ಒಂದೊಂದು ಮಳೆ ಇಲ್ಲ, ಸಿಕ್ಕಾಪಟ್ಟೆ ಸೆಕೆ. ಸ್ಕೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸುತ್ತಲೂ ಹಸಿರು ಮಧ್ಯೆ ಕೂತ್ಕೊಂಡು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಜಾಸ್ತಿ ಹೊತ್ತು ಇಲ್ಲಿ ಇರೋಕ್ಕಾಗಿಲ್ಲ, ಲೊಕೇಶನ್ ಚೇಂಜ್ ಮಾಡೋಣ ಅಂತ ಕರೆದ್ರು. ಸೊ ಹೋದ್ವಿ. ಆಮೇಲೆ ಕಪಲ್ಸಿಗೂ ಕೂಡ ಡ್ರೆಸ್ ಚೇಂಜ್ ಮಾಡೋದಿತ್ತು. ಬೇರೆ ಪ್ಲೇಸ್ಗೆ ಹೋಗಿ ಟೆಂಪಲಲ್ಲಿ ಶೂಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮತ್ತೆ ಸಂಜೆ ಈ ಪ್ಲೇಸ್ಗೆ ಬಂದ್ವಿ. ಇವಾಗ ಮತ್ತೊಂದು ವ್ಯೂ ಪಾಯಿಂಟ್ ತೋರಿಸ್ತಾ ಇದ್ದೀನಿ. ನಾವು ಬರೋದೇ ಸುಮಾರು ಲೇಟ್ ಆಗಿಬಿಟ್ಟಿತ್ತು, ಸೊ ಸಂಜೆ ಆಗ್ತಾ ಬಂದಿತ್ತು. ನೋಡಿ ಎಷ್ಟು ನಿಶ್ಶಬ್ದವಾಗಿದೆ ಅಂತ. ಅಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಆ ಗುಡ್ಡದಲ್ಲಿ. ನಾನು ಈ ಕಡೆ ಗುಡ್ಡದಲ್ಲಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ. ಅಲ್ಲೊಂದು ದೀಪ ಕಾಣಿಸುತ್ತೆ, ನಿಮಗೆ ಕಾಣಿಸ್ತೀನಿ, ಮಿನಿ ದೀಪ, ರೆಡ್ ಕಲರ್. ಹಾಗೆ ಈ ವಾರದಲ್ಲಿ ಏನು ಮಾಡಿದ್ವಿ ಅಂತ ಈ ಲಾಗಲ್ಲಿ ಇರುತ್ತೆ. ನೆಕ್ಸ್ಟ್ ಡೇ ನಾವು ಒಂದು ಶೂಟ್ ಮಾಡೋದಿತ್ತು, ಒಂದು ಲೊಕೇಶನಿಗೆ ಹೋಗಿದ್ವಿ. ಅದು ಆ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ, ರೀಲ್ಸಲ್ಲಿ ನೋಡ್ಬೋದು. ಅಪ್ಪ ಮಗಳ ಡ್ರಾಯಿಂಗ್ ನೋಡಿ, ಅಂಗಳದಲ್ಲಿ ಮಳೆ ಬರ್ತಾಯಿದ್ರು. ಯುಕ್ತ 3 ಜನ ಯಾರದು? 3 ಜನ ಯಾರದು? ಯಾರ್ಯಾರು? ಮಧ್ಯದ ಯಾರು? ಹೇಳು. ಜೋರಂದ್ರೆ ಹಲಸಿನ ಮೇಳ. ಹಾಗೆ ಸಂಡೇ ಈವ್ನಿಂಗ್ ನಾವು ಹಲಸಿನ ಮೇಳಕ್ಕೆ ಬಂದ್ವಿ. ನಮ್ಮ ಸಿರ್ಸಿಯ ಕದಂಬ ಮಾರ್ಕೆಟಿಂಗು ಮತ್ತು ನೆಲಸಿರಿ ಮತ್ತು ಒಂದಷ್ಟು ಸಂಸ್ಥೆಗಳೆಲ್ಲ ಸೇರಿಬಿಟ್ಟು ಹಲಸಿನ ಮೇಳವನ್ನು ಆರ್ಗನೈಸ್ ಮಾಡಿದ್ದಾರೆ. ಇದು ಪ್ರತಿ ವರ್ಷವೂ ಕೂಡ ಇರುತ್ತೆ. ಯಲ್ಲಾಪುರ ತೊಳ್ವಾ? ಯಲ್ಲಾಪುರ ತೊಳ್ವಾ? ಇದು ಹಲಸಿನ ಸೊಳ್ಳೆಯಿಂದ ಚಿಪ್ಸ್ ಮಾಡೋ ಮಷಿನ್ ನೋಡ್ತಾ ಇರ್ಬೋದು. ಅದೆಂತೂ ಇದೆಂತದ್ದು? ಇದು ಕರೆಂಟ್ ಇಂದ. ಹಾಂ, ಇದು ಮ್ಯಾನುವಲ್ ಹ್ಯಾಂಡ್ಲಿ ಸೆಟ್. ಅದು ಇದು ಕರೆಂಟ್ ಇಂದ ಡಬಲ್ ಸೈಜ್, 2 ಕಡೆ ಹಾಕೊಂಡಿರುತ್ತೆ. 5 mm 6 mm ಬೇರೆ ಬೇರೆ ಸೈಜ್ ಇದೆ. ಹಾಂ. ರೇಟ್ ಎಷ್ಟು? ಇದು 7,500 ಮ್ಯಾನುವಲ್. ಇದು 15,000. ಸರಿ, ಅದು 20. ಹಾಂ. ರಾಶಿ ಮಾಡೋಕೊಂಡಿದೆ. ಸಿಕ್ಕಾಪಟ್ಟೆ ರಶ್ ಇದೆ, ನೋಡ್ತಾ ಇರ್ಬೋದು. ಹಿಂದಿನ ಕೂಡ ಅಷ್ಟೇ ತುಂಬಾ ಜನ ಬಂದಿದ್ರಂತೆ. ಈ ಹಲಸಿನ ಮೇಳ 2 ದಿನ ಇರೋದು.
ಇಲ್ಲಿನ ಸ್ಪೆಷಲ್ ಅಂದರೆ ನಮ್ಮ ಸಿರ್ಸಿ ಸಿದ್ದಾಪುರ ಯಲ್ಲಾಪುರ ಭಾಗದವರೆಲ್ಲ ಹಲಸಿನಕಾಯಿ, ಹಲಸಿನ ಹಣ್ಣಿಂದ ಮಾಡಿರೋ ಖಾದ್ಯಗಳು, ಕಾಯಿಯಿಂದ ಮಾಡಿರೋ ತಿಂಡಿಗಳು, ಹಪ್ಪಳ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಹಾಗೆ ಇಲ್ಲೇ ಬಿಸಿ ಬಿಸಿಯಾಗಿ ಹಲಸಿನ ಹಣ್ಣಿನ ಬನ್ಸು, ವಡಪೆ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಹಲಸಿನ ಪ್ರಿಯರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಈ ಇವೆಂಟು. ಪ್ರತಿ ವರ್ಷವೂ ಕೂಡ ಇರುತ್ತೆ, ಸುಮಾರು ಒಂದು 10-15 ವರ್ಷದಿಂದ ಮಾಡ್ತಾ ಇರ್ಬೋದು. ಕಳೆದೆಲ್ಲ ಇಟ್ಕೊಂಡ್ರ ಹಲಸಿನ ಹಣ್ಣಿನ ರೊಟ್ಟಿನ ಇದು. ಹ್ಞೂ ಹ್ಞೂ ಬಕ್ಕೆ ಅಲ್ಲ ಮತ್ತು ನಿಮ್ಮಲ್ಲಿ ಇದು ಬರ್ತಿಲ್ಲ ಎಂತ ಅಂತ ರುದ್ರಾಕ್ಷಿ. ಹೌದಾ? ಎಂತದ್ದು ಹಂಗಂದ್ರೆ? ಓಹೋ ಸಾಕು, ಸ್ವೀಟ್ ತಿಂತಿಲ್ಲ. ಬೇಳೆ ಪೌಡ್ರ್ ಮಾಡಿದ್ದ ಬೇಯಿಸಿ ಕಡಲೆ ಬೆಳೆದಂಗೆ. ಇದೆಲ್ಲ ಬೇಯಿಸಿ ಇಟ್ಕೊಂಡ್ರಿ ಇದನ್ನಲ್ಲವ ಹುರಿದಿದ್ದು. ಹಾಯ್ ಹಾಯ್ ಮಾಡಿ. ಹಾಂ, ವಡಪೆ ಹೆಂಗೆ? 30 ರೂಪಾಯಿನಾ? ಹಲಸಿನ ಸೊಳೆ ಇದ್ದ? ಹಲಸಿನ ಸೊಳೆ ಇದು, ಆಮೇಲೆ ಹಲಸಿನ ಬೇಳೆ ಎರಡೂ ಇದ್ದ? ಸಿಹಿಯಾಗಿ ಮಾಡ್ತೀವಲ್ಲ ಹಂಗೆ ಖಾರದ ಮಾಡ್ತೀವಿ. ಓಹೋ ನೋಡಿ ಎಷ್ಟೊಂದು ಜನರೆಲ್ಲ ಇದ್ದಾರೆ ಅಂತ. ಬರೋದು ಆ ಕಡೆಯಿಂದ ಈ ಕಡೆ ಪಾಸ್ ಆಗೋದು ಸ್ವಲ್ಪ ಕಷ್ಟ ಇತ್ತು. ಬಿಸಿ ಬಿಸಿಯಾಗಿ ತಿಂಡಿ ಕಜ್ಜಾಯಗಳನ್ನೆಲ್ಲ ಮಾಡಿಕೊಡ್ತಾಯಿದ್ರು, ಹಾಗೆ ತಿಂತಾ ಇದ್ರು. ಯೂಟ್ಯೂಬ್ ಚಾನಲ್. ಹಾಯ್. ಹೌದು. ಹಾಂ, ಆರಾಮ. ಇಲ್ಲೆಲ್ಲ ಹೂವಿನ ಗಿಡನಾ? ಹಾಗೆ ಒಂದು ಸೆಕ್ಷನ್ನು ಹೂವಿನ ಗಿಡಗಳು, ತರಕಾರಿ ಬೀಜಗಳು, ಆ ಥರದ್ದೆಲ್ಲ ಇತ್ತು. ನೆಲಸಿರಿ ಆರ್ಗ್ಯಾನಿಕ್ ಅವರು ಪ್ರತಿ ವರ್ಷವೂ ಬೀಜ ಮೇಳ ಅಂತ ಮಾಡ್ತಾಯಿದ್ರು. ಅದನ್ನು ಈ ಸಲ ಇದ್ರ ಜೊತೆ ಜಾಯಿನ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಹಪ್ಪಳ, ಚಿಪ್ಸು. ಅಂದ್ರೆ ಅಡಿಕೆ ಪುಡಿ ಹಾಕ್ತೀವಲ್ಲಿ, ಅಂದ್ರೆ ಇದು ಅಡಿಕೆಗಾರೆ ಸ್ವಲ್ಪ ತೊಗರಂಶ ಇರ್ತಲ್ಲಿ, ಇದು ಸ್ವಲ್ಪ ಚಪ್ಪೆ ಹಂಗ ಶುಂಠಿ ಗೋಳ್ಕಳೆಲ್ಲ ಹಾಕಿದ್ವಿ. ಖಾಲಿ ಹಾಕಲಿ ಇಲ್ಲ, ತೋರಿಸು, ಹಂಗೆ ತೋರಿಸು. ಅಲ್ಲ ಎಷ್ಟು ಇಲ್ಲ. ಹಲಸಿನ ಸೊಳ್ಳೆ ಅಡಿಕೆ ಪುಡಿ ನೋಡಿ. ಹಲಸಿನ ಸೊಳೆಯಿಂದ ಅಡಿಕೆ ಪುಡಿ ಮಾಡಿದರು. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಖಾಲಿಯಾಗಿಬಿಟ್ಟಿದೆ ಅಂತ ಬೇರೆ ಹಾಕ್ತೀನಿ ಅಂತ ಹೇಳ್ತಾ ಇದ್ರು. ಸೊಳೆನ ನಾನು ಡ್ರೈ ಮಾಡಿಬಿಟ್ಟು ಅದಕ್ಕೆ ಶುಂಠಿ ಪೌಡರ್, ಕಾಳು ಮೆಣಸು ಎಲ್ಲ ಹಾಕಿ ಮಾಡಿದ್ದೀನಿ ಅಂತ ಹೇಳ್ತಾಯಿದ್ರು. ಚೆನ್ನಾಗಿತ್ತು ಒಂಥರ. ಲೇಡೀಸ್ ಎಲ್ಲ ತುಂಬಾ ಕ್ರಿಯೇಟಿವ್ ಆಗಿ ಹಲಸಿನ ಸೊಳೆಯಿಂದ, ಹಲಸಿನ ಹಣ್ಣಿನಿಂದ ಎಲ್ಲ ಏನೇನೋ ಮಾಡ್ಕೊಂಬಂದಿದ್ರು. ಹೊಸದನ್ನು ಟ್ರೈ ಮಾಡೋಕ್ಕೆ, ತಿನ್ನೋಕ್ಕೆ, ತಗೊಳ್ಳೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಇದು.
ಇಷ್ಟಪಟ್ಟೆ ನೋಡಿದ್ರಲ್ಲ, ಹೂವಿನ ಗಿಡಗಳು ಬೇಕಾದರೆ ಹೂವಿನ ಗಿಡಗಳನ್ನು ಖರೀದಿ ಮಾಡ್ಬೋದು. ಹಾಗೆ ತರಕಾರಿ ಬೀಜಗಳು ಸಿಗುತ್ತೆ. ಹಪ್ಪಳ ಚಿಪ್ಸು ಬೇಕಾದರೂ ಖರೀದಿ ಮಾಡ್ಬೋದು. ಹಲಸಿನ ಹಣ್ಣಿನಿಂದ ಚಾಕ್ಲೇಟ್ ಎಲ್ಲ ಮಾಡ್ತಾರೆ, ಅದನ್ನು ಕೂಡ ಖರೀದಿ ಮಾಡ್ಬೋದು. ಹಲಸಿನ ಉತ್ಪನ್ನಗಳು ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಆರ್ಗ್ಯಾನಿಕ್ ಆಗಿ. ಹಾಗೆ ತುಂಬ ಜನ ಪರಿಚಯದವರೆಲ್ಲ ಸಿಕ್ಕಿದ್ರು. ವಿಡಿಯೋ ನೋಡ್ತೀನಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಹೀಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಹೆಚ್ಚು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಇಲ್ಲೂ ಕೂಡ ಒಂದಷ್ಟು ಗಾರ್ಡನಿಂಗ್ ಮಾಡೋಕ್ಕೆಲ್ಲ ನೋಡ್ತಾ ಇರ್ಬೋದು, ಎಲ್ಲ ಸಸ್ಯಗಳೆಲ್ಲ ಸಿಗುತ್ತೆ. ಈಗ ನಂಗೆ ಗೊತ್ತು ಒಂದಷ್ಟು ಕಾಮೆಂಟ್ಸ್ ಎಲ್ಲ ಬರುತ್ತೆ ಅಂತ. ನನಗೂ ಬೇಕಾಗಿತ್ತು ಪಾರ್ಸಲ್ ಮಾಡ್ತಾರಾ ಕೇಳಿ, ಅದು ಇದು ಅಂತೆಲ್ಲ. ಸೊ ಉಳಿದ ಟೈಮಲ್ಲೂ ಕೂಡ ಈ ಇವೆಂಟ್ ಮಿಸ್ ಆದರೂ ಕೂಡ ನಿಮಗೆ ಕದಂಬ, ನೆಲಸಿರಿ, TMS, TSS ಎಲ್ಲ ಕೂಡ ನಿಮಗೆ ಉಳಿದ ಟೈಮಲ್ಲಿ ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ಹಲಸಿನ ಪ್ರಾಡಕ್ಟ್ಸ್ ಎಲ್ಲ ಅವರ ವೆಬ್ಸೈಟ್ಗಳಲ್ಲಿ ನೀವು ಆರ್ಡರ್ ಮಾಡ್ಕೋಬೋದು. ಕದಂಬ ಮಾರ್ಕೆಟಿಂಗ್ ಇದೆಲ್ಲ ವೆಬ್ಸೈಟ್ಸ್ ಇದೆ, ಚೆಕ್ ಮಾಡಿ. ಇಷ್ಟೇ ಇವತ್ತಿನ ಲಾಗು. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.